ಮೊಳಕಾಲ್ಮೂರು ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ನೂತನ ಕಾರ್ಯಾಲಯವನ್ನ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ನುಡಿದಂತೆ ನಡೆದಂತಹ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ. ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಜನರಿಗೆ ನೀಡಿದಂತಹ 5 ಗ್ಯಾರಂಟಿಗಳನ್ನು ತಕ್ಷಣವೇ ಜನರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದೆ. ಗ್ಯಾರಂಟಿಗಳು ರಾಜ್ಯದ ಪ್ರತಿ ಮನೆಗೂ ತಲುಪುವಂತೆ ಮಾಡಲು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳನ್ನ ಮಾಡಲಾಗಿದೆ ಎಂದರು. ಮೊದಲು ನಾನು ಇಷ್ಟಪಡ್ತಕ್ಕಂಥ ಧರ್ಮ ಯಾವಾಗಲೂ ಸತ್ಯ ಜೀವಂತವಾಗಿರ್ಬೇಕು, ಅಸತ್ಯ ಸಾವು, ಅದಕ್ಕೆ ಸಾಯ್ಬೇಕು. ಅದು ನನ್ನ ಸಿದ್ಧಾಂತದ ಹಿನ್ನೆಲೆ. ಹೇಗೆ ಈ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ನಮಗೂ ಕೂಡ ಬಹಳ ಆಶ್ಚರ್ಯವಾಗಿದೆ. ನಾವು ಭಾಷಣ ಮಾಡಬೇಕಾದ್ರೆ 5 ಗ್ಯಾರಂಟಿ ಕೊಟ್ಟಿವಿ, ಬಸ್ನಲ್ಲಿ ಹೆಣ್ಮಕ್ಳು ಫ್ರೀ, ಅಕ್ಕಿ ಫ್ರೀ, ಕರೆಂಟ್ ಫ್ರೀ, 2000 ದುಡ್ಡು ಅಂದಾಗ ನಮಗೂ ಆಶ್ಚರ್ಯನೇ. ಹೇಳ್ಬೇಕಾದ್ರೆ ಸ್ವಲ್ಪ ನಾನು ತಡವರ್ಸಿದ್ದೆ ಕೂಡ ಅಷ್ಟು ನೇರವಾಗಿ ಮಾತಾಡ್ತಿರ್ಲಿಲ್ಲ. ಇದನ್ನು ಗ್ಯಾರಂಟಿ ನಾವು ನನಗೆ ಕ್ವಶನ್ ಮಾರ್ಕ್ ಆಗಿರ್ತದೆ. ಯಾಕಂದರೆ ಬಡ್ಜೆಟ್ನ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಒಂದು ಅನುದಾನ ಎಷ್ಟಿದೆ ಎಂಬುದು ನಮಗೆ ಗೊತ್ತು. ಅನುದಾನದಲ್ಲಿ ಹೋಗ್ತಕ್ಕಂಥ ಸುಮಾರು 60-70 ಕೋಟಿಗಳು ಇದಕ್ಕೆ ಮೀಸಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅದಾಗಿರೋದ್ರಿಂದ 40% ಆಫ್ ದ ಬಡ್ಜೆಟ್ ಕೂಡ ಇದಕ್ಕೆ ಮೀಸಲಿಟ್ಟಾಗೆ ಡೆವಲಪ್ಮೆಂಟಿಗೆ ಸ್ವಲ್ಪ ಕುಂಠಿತವಾಗುತ್ತೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಂಬ ಭಾವನೆ ಇದೆ. ಆದರೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ನವರು ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರದ ಹಿನ್ನೆಲೆಯಲ್ಲಿ ಒಂದು ಕಡೆ ಯಾವುದೋ ಒಂದು ಗ್ಯಾರಂಟಿ ನನಗೆ ಇನ್ನೇನಂತ ಹೇಳಿದ್ರು. ಸಿದ್ದರಾಮಯ್ಯನವರು ಮಾಡಿದ್ರು ಅಂತ ಹೇಳಿದ್ರೆ ಮಾಡಿ ತೋರಿಸ್ತಕ್ಕಂಥ ವ್ಯಕ್ತಿ ಅದು. ಈ ಥರ ಹಠಮಾರಿತನದಿಂದ ಬಾಯಾಗ್ಲಿಂದ ಮಾತು ಬಂದಿದ್ರೆ ಗ್ಯಾರಂಟಿ ಇದನ್ನು ಮಾಡ್ಬೋದು ಅನ್ನೋದು ಒಂದಿತ್ತು. ಈ ಮಧ್ಯದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಭಾಳ ಜನ ಪೇಪರ್ನವರು ಈ ಊರಿನಲ್ಲಿ ಅದಾಗಿಲ್ಲ, ಚರಂಡಿಗಳಿದ್ದಾಗಿಲ್ಲ, ರಸ್ತೆಗಳಿಲ್ಲ, ಇದು ಹಾಳಾಗೋಗ್ಯಾವ, ಅವಾಳಾಗೋಗಿ ಪೇಪರಲ್ಲಿ ಓದ್ತಲೇ ಇದ್ವಿ, ನಾವು ನೋಡ್ತಲೇ ಇದ್ವಿ. ಈ ಒಂದು ಕಾರಣದಿಂದ ನಾವು ಅಭಿವೃದ್ಧಿಗೋಸ್ಕರನೇ ಸ್ವಲ್ಪ ಹೆಚ್ಚಿನ ಹಣವನ್ನು. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಎನ್.ವೈ. ಚೇತನ್ ರವರು ಸರ್ವ ಸದಸ್ಯರ ಜೊತೆಗೂಡಿ ಅಧಿಕಾರ ವಹಿಸಿಕೊಂಡರು. ಜೊತೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಿಂದ ಫಲಾನುಭವಿಗಳಿಗೆ ಸಮರ್ಥವಾಗಿ ಯೋಜನೆಗಳನ್ನು ತಲುಪಿಸುವಲ್ಲಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ನಾವು ನಮ್ಮ ತಾಲೂಕು ಪಂಚಾಯಿತಿ ಆಫೀಸಲ್ಲಿ ಒಂದು ಗ್ಯಾರಂಟಿ ಸಮಿತಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಹಿನ್ನೆಲೆಯಲ್ಲಿ ಈಗೇನು ಸರ್ಕಾರದಿಂದ ಆದೇಶ ಬಂದಿತ್ತು, ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಇದರಲ್ಲಿ ಕೂಡ ಒಂದು ಗ್ಯಾರಂಟಿಯ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಬೇಕು ಮತ್ತು ಅವ್ರಿಗೊಂದು ಕೆಲಸ ಕಾರ್ಯ ಒಂದು ಅನುಕೂಲ ಕೊಡಬೇಕಂತ ಹೇಳ್ಬಿಟ್ಟು ಏನು ಸರ್ಕಾರ ಆದೇಶ ಮಾಡಿತ್ತು. ಅದರ ಹಿನ್ನೆಲೆ ಈ ಒಂದು ದಿನ ಶಾಸಕರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಉದ್ಘಾಟನಾ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗಾಗಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಒಂದು 2-3 ತಿಂಗಳಲ್ಲೇ ಅವರು ಚುನಾವಣೆ ಮುನ್ನ ಅವರು ಏನು ಭರವಸೆ ನೀಡಿದರು, ಎಲ್ಲ ಭರವಸೆಗಳು ಕೂಡ ಅವರು ಗ್ಯಾರಂಟಿ ಮುಖಾಂತರ ಪ್ರತಿಯೊಬ್ಬ ಬಡ ಜನರಿಗೆ ಇರಲಿ, ರೈತರಿಗಿರಲಿ, ಪ್ರತಿಯೊಬ್ಬ ಒಂದು ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯದು ಮಾಡ್ಕೊಂತ ಹೋಗ್ತಾ ಎಲ್ಲರಿಗೂ ಕೂಡ ಒಂದು ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ದೇಶದಲ್ಲೇ ಈ ಥರ ಒಂದು ದೊಡ್ಡ ಮಟ್ಟದ ಒಂದು ಜನಪ್ರಿಯ ಯೋಜನೆ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲೇ ಅಂತ ನಾವು ಹೇಳ್ಬೋದು. ಸರಿಸುಮಾರು ಪ್ರತಿಯೊಂದು ವರ್ಷದಲ್ಲಿ ಬಡ್ಜೆಟಲ್ಲಿ ಒಂದು 50,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಇಂತಹ ಒಂದು ಜನರಿಗೆ ಒಂದು ಅನುಕೂಲವಾಗುವಂಥ ಕೆಲಸ ಇನ್ನೂ ಹೆಚ್ಚಿನ ಒಂದು ಆಗಬೇಕು. ಅದೇ ರೀತಿ ಈಗ ನಾವೇನು ಒಂದು 2-3 ದಿನಗಳ ಹಿಂದೆನೇ ಹೇಳಿದ್ವಿ, ಈ ಥರ ಒಂದು ಕೊಠಡಿ ಒಂದು ಕಚೇರಿಯನ್ನು ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ಟಂಥ ನಮ್ಮ ಶಾಸಕರಿಗೂ ಕೂಡ ಮತ್ತು ಪ್ರತಿಯೊಬ್ಬ ಅಧಿಕಾರಿಗಳಿಗೂ, ತಹಸೀಲ್ದಾರ್ಗೂ, ಇಒವರೆಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನನ್ನ ಒಂದು ವಂದನೆಗಳನ್ನು ತಿಳಿಸ್ತಾ ಈ ಒಂದೆರಡು ಮಾತನ್ನು. ಈ ಸಂದರ್ಭದಲ್ಲಿ ತಾಲೂಕು ತಹಶೀಲ್ದಾರ್ ಜಗದೀಶ್, ಇಒ ಹನುಮಂತಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಲೀಂ ಉಲ್ಲಾ ಹಾಗೂ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನಗಳ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಹಾಗೂ ಕಿರಿಯ ಮುಖಂಡರು, ತಾಲೂಕಿನ ವಿವಿಧ ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಸರ್ಕಾರ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅತಿ ಹಿಂದುಳಿದಿರತಕ್ಕಂಥ ತಳ ಸಮುದಾಯದ ವರ್ಗದವರಿಗೆ ಗ್ಯಾರಂಟಿ ಯೋಜನೆಗಳನ್ನು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟು
ಚುನಾವಣೆಯಲ್ಲಿ ಗೆದ್ದ ನಂತರ ಮಾತಿಗೆ ತಪ್ಪದ ರೀತಿಯಲ್ಲಿ ಅವುಗಳೆಲ್ಲವನ್ನೂ ಕೂಡ ಅನುಷ್ಠಾನ ಮಾಡಿ ಇವತ್ತು ಬಡವರ ಪರವಾಗಿ ಆರ್ಥಿಕ ಸೌಲಭ್ಯಗಳನ್ನ, ಸಾಮಾಜಿಕ ಸೌಲಭ್ಯಗಳನ್ನ, ಶೈಕ್ಷಣಿಕ ಸೌಲಭ್ಯಗಳನ್ನ ಯಾವ ರೀತಿ ವಿತರಣೆ ಮಾಡಿ ಒಂದು ಯಶಸ್ವಿಯಾಗಿರ್ತಕ್ಕಂಥ ಒಂದು ಯೋಜನೆಗಳನ್ನ ಜಾರಿಗೆ ತರಬಹುದು ಅಂತಕ್ಕಂಥ ಒಂದು ಪ್ರಯೋಗವನ್ನ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿ ತೋರಿಸಿದೆ. ಆದರೆ ವಿಚಿತ್ರ ಏನಂತಂದ್ರೆ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ನಿಂದ ಇಷ್ಟೊಂದು ಲಾಭ ಪಡಿತಿದ್ರು ಸಮೇತವಾಗಿ ಜನಗಳಿಗೆ ಒಂದು ರೀತಿಯಲ್ಲಿ ಇಲ್ಲೇ ಕಾಂಗ್ರೆಸ್ ಬೆಂಗಳೂರಿಂದ ನೇರವಾಗಿ ನಮಗೆ ಬರುತ್ತೆ ಅಂತಕ್ಕಂಥ ಒಂದು ವಾತಾವರಣ ಇದೆ. ಆದ್ದರಿಂದ ಈ ತಾಲೂಕಿನ ಸಮಿತಿ ಅಧ್ಯಕ್ಷರು ಏನು ಚೇತನ್ ರವರಾಗಿದ್ದಾರೆ, ಅವರ ಸದಸ್ಯರು ಏನು ಅವ್ರ ಜೊತೆಯಲ್ಲಿ 15-16 ಜನ ಸದಸ್ಯರು ಇವತ್ತು ಸರ್ಕಾರದಿಂದ ಶಾಸಕರ ಒಂದು ಶಿಫಾರಸಿನ ಮೇಲೆ ನೇಮಕಗೊಂಡಿದ್ದೀರಿ. ನೀವೆಲ್ಲರೂ ಸೇರಿ ಇವತ್ತು ಈ ಮೊಳಕಾಲ್ಮೂರು ಕ್ಷೇತ್ರದ ದಲಿತ, ಹಿಂದುಳಿದ, ಸಂಖ್ಯಾತರಿಗೆ ಏನು ಗ್ಯಾರಂಟಿ ಯೋಜನೆಗಳು ನೇರವಾಗಿ ನಿಮಗೆ ಅವರಿಗೆ ತಲುಪ್ತಾ ಇದ್ದಾವೆ. ಅದರಲ್ಲಿ ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರ ಪಾತ್ರ ಇದೆ, ಮೊಳಕಾಲ್ಮೂರು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪಾತ್ರ ಇದೆ ಅಂತಕ್ಕಂಥ ವಿಚಾರವನ್ನ ನೀವು ಮನದಟ್ಟು ಮಾಡ್ಕೋಬೇಕು.